ನಮಸ್ಕಾರ ಸ್ನೇಹಿತರೆ, ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯಾವ ರಾಜ್ಯದ ಸಿಎಂಗಳು ತಾವು ಮಾಡಿದ್ದೇ ಆಡಳಿತ, ಕೊಟ್ಟಿದ್ದೇ ಶಾಸನ ಅನ್ನುವ ದುರಹಂಕಾರದಿಂದ ವರ್ತನೆ ಮಾಡ್ತಾ ಇದ್ರು, ಅವರ ಮೇಲೆ ಈಗ ಸುಪ್ರೀಂ ಕೋರ್ಟ್ ಪ್ರಹಾರ ಮಾಡಿದೆ. ಅದು ಸಿಬಿಐ ವಿಚಾರದಲ್ಲಿ ಮಮತಾ ಬ್ಯಾನರ್ಜಿ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು, ಅಷ್ಟೇ ಯಾಕೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆಗಿರ್ಬೋದು, ಡೆಲ್ಲಿಯಿಂದ ಹಿಡಿದು ಕರ್ನಾಟಕದವರೆಗೂ ಎಲ್ಲ ಮುಖ್ಯಮಂತ್ರಿಗಳಿಗೂ, ಅದರಲ್ಲೂ ಇಂಡಿ ಕೂಟದ ವಿರೋಧ ಪಕ್ಷದ ಮುಖ್ಯಮಂತ್ರಿಗಳಿಗೆ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂತಹ ಆರ್ಡರ್ ಇದೆಯಲ್ಲ ಸಿಬಿಐ ವಿಚಾರದಲ್ಲಿ, ಅದು ಕಪಾಳ ಮೋಕ್ಷ ಮಾಡಿದಂತಿದೆ. ಹೆಚ್ಚು ಕಡಿಮೆ ವಿರೋಧ ಪಕ್ಷದ ನಾಯಕರ ನಿದ್ದೆ ಕೆಡಿಸಿದೆ. ನಮ್ಮ ರಾಜ್ಯದಲ್ಲಿ ಸಿಬಿಐ ಎಂಟ್ರಿನ ಬ್ಯಾನ್ ಮಾಡಿದೀವಿ, ನಮ್ಮ ಅನುಮತಿ ಇಲ್ಲದೆ ಸಿಬಿಐ ನಮ್ಮ ರಾಜ್ಯದಲ್ಲಿ ತನಿಖೆ ಮಾಡುವಂತಿಲ್ಲ ಅಂತ ಸ್ವಯಂ ಘೋಷಿತ ಕಟ್ಟಳೆಗಳನ್ನ ಹಾಕಿಕೊಂಡಿದ್ರು ಈ ಸಿಎಂಗಳು. ಈಗ ಸುಪ್ರೀಂ ಕೋರ್ಟೇ ಆರ್ಡರ್ ಮಾಡಿದೆ, ಸಿಬಿಐಗೆ ಫ್ರೀ ಹ್ಯಾಂಡ್ ಕೊಟ್ಟು ಯಾವ ರಾಜ್ಯಕ್ಕೆ ಬೇಕಾದ್ರೂ ನುಗ್ಗಬಹುದು, ಭ್ರಷ್ಟರನ್ನ ಸದೆ ಬಡಿಯಬಹುದು. ಇನ್ನು ಮುಂದೆ ಕೇಂದ್ರ ಸರ್ಕಾರದ ನೌಕರರು, ಅಂದ್ರೆ ರಾಜ್ಯಗಳಲ್ಲಿ ಕೆಲಸ ಮಾಡುವ ಕೇಂದ್ರ ಸರ್ಕಾರದ ನೌಕರರ ವಿರುದ್ಧ ಸಿಬಿಐ ಆ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಎಫ್ಐಆರ್ ಸಹ ದಾಖಲು ಮಾಡಬಹುದು. ಯಾವುದೇ ರಾಜ್ಯ ಸರ್ಕಾರ ಅನುಮತಿ ಕೊಡ್ಲಿ ಅಂತ ಕಾಯುವಂತಿಲ್ಲ. ಕೇಂದ್ರ ಸರ್ಕಾರದ ಅಧಿನಿಯಮದ ಅಂಡರ್ ನಲ್ಲಿ ಎಫ್ಐಆರ್ ದಾಖಲು ಮಾಡಬಹುದು, ತನಿಖೆಯನ್ನ ಇಮ್ಮಿಡಿಯೇಟ್ ಆಗಿ ಶುರು ಮಾಡಿಬಿಡಬಹುದು. ಅಷ್ಟಕ್ಕೂ ಸುಪ್ರೀಂ ಕೋರ್ಟ್ ಈ ಜಡ್ಜ್ಮೆಂಟ್ ಕೊಟ್ಟಿದ್ಯಾಕೆ? ಇದಕ್ಕೂ ಮೊದಲು ಏನೆಲ್ಲ ನಾಟಕಗಳು ನಡೆದಿತ್ತು, ಇನ್ನು ಮುಂದೆ ಯಾರಿಗೆಲ್ಲ ಶನಿ ದೆಸೆ ಕಾದಿದೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಸಿಬಿಐ ಎನ್ಕ್ವೈರಿ ಅಂದ್ರೇನೆ ದೊಡ್ಡ ದೊಡ್ಡ ನಾಯಕರು, ಅದು ದೊಡ್ಡ ದೊಡ್ಡ ಪಕ್ಷಗಳ ನಾಯಕರು, ಸ್ಥಳೀಯ ಪಕ್ಷಗಳಿಂದ ಹಿಡಿದು ರಾಷ್ಟ್ರೀಯ ಪಕ್ಷದವರೆಗೂ ಸಿಬಿಐ ಎನ್ಕ್ವೈರಿ ಅಂದ್ರೆ ನಾಯಕರು ಮತ್ತು ಪಕ್ಷಗಳು ಗಡಗಡ ಅಂತ ನಡೆಯುತ್ತೆ. ಇನ್ನು ಮುಂದೆ ಕೇಂದ್ರ ಸರ್ಕಾರದ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುವ ನೌಕರರ ವಿರುದ್ಧ ಎಫ್ಐಆರ್ ದಾಖಲು ಮಾಡುವುದಕ್ಕೆ ರಾಜ್ಯ ಸರ್ಕಾರಗಳ ಅನುಮತಿನೇ ಬೇಕಿಲ್ಲ. ಈ ತೀರ್ಪು ಕೊಟ್ಟಿರುವುದು ಜಸ್ಟಿಸ್ ಸಿಟಿ ರವಿಕುಮಾರ್ ಮತ್ತು ಜಸ್ಟಿಸ್ ರಾಜೇಶ್ ಅವರ ಪೀಠ ಈ ಬಗ್ಗೆ ತೀರ್ಪು ಕೊಟ್ಟಿದೆ. ಆಂಧ್ರ ಪ್ರದೇಶದ ಹೈಕೋರ್ಟ್ ನಲ್ಲಿ ಕೇಂದ್ರ ಸರ್ಕಾರದ ನೌಕರರ ವಿರುದ್ಧ ಸಿಬಿಐನವರು ಎಫ್ಐಆರ್ ದಾಖಲು ಮಾಡೋದಕ್ಕೆ ಹೋದಾಗ ಆಂಧ್ರ ಪ್ರದೇಶದ ಹೈಕೋರ್ಟ್ ಅದಕ್ಕೆ ತಡೆಯಾಜ್ಞೆ ಕೊಟ್ಟಿತ್ತು. ಇದೇ ತಡೆಯಾಜ್ಞೆನ ತೆರವುಗೊಳಿಸಿ ಸುಪ್ರೀಂ ಕೋರ್ಟ್ ಈಗ ಆದೇಶ ಕೊಟ್ಟಿದೆ, ಸಿಬಿಐ ಎಂಟ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ. ಹಾಗಾಗಿ ಪ್ರತಿಪಕ್ಷಗಳ ನಾಯಕರ ಪ್ಯಾಂಟ್ ಒದ್ದೆಯಾಗ್ತಾ ಇದೆ ನೋಡಿ. ಈಗ ರಾಜ್ಯ ಸರ್ಕಾರಗಳ ಅನುಮತಿ ಕೇಳೋದೇ ತಪ್ಪು, ಸಿಬಿಐ ಇನ್ವೆಸ್ಟಿಗೇಷನ್ಗೆ ಅನುಮತಿನೇ ಬೇಕಿಲ್ಲ ರಾಜ್ಯ ಸರ್ಕಾರಗಳದ್ದು. ಇದನ್ನೇ ಸುಪ್ರೀಂ ಕೋರ್ಟ್ ಹೇಳಿರೋದು. ಇದು ಈಗ ಕಾಂಗ್ರೆಸ್ ಮತ್ತು ಇಂಡಿ ಮೈತ್ರಿಕೂಟದ ಸಿಎಂಗಳ ನಿದ್ದೆ ಕೆಡಿಸ್ತಾ ಇರೋದು. ಸಿಬಿಐ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ, ಮೋದಿ ಸರ್ಕಾರದ ಪಂಜರದ ಗಿಣಿಯಾಗಿ ಕೆಲಸ ಮಾಡುತ್ತೆ ಅಂತ ತನಿಖೆಯಿಂದ ತಪ್ಪಿಸಿಕೊಳ್ಳೋದಿಕ್ಕೆ ವಿರೋಧ ಪಕ್ಷದವರು ಆಗಾಗ ಆರೋಪ ಮಾಡ್ತಾನೆ ಇರ್ತಾರೆ. ಇಷ್ಟು ದಿವಸ ಮೋದಿ ಮತ್ತು ಬಿಜೆಪಿ ಮೇಲೆ ಸಿಬಿಐ ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ರು. ಈಗ ಅದೇ ಸಿಬಿಐ ಇನ್ವೆಸ್ಟಿಗೇಷನ್ ಇನ್ನು ಮುಂದೆ ಯಾವುದೇ ಮುಖಾಮುಲಾಜಿಲ್ಲದೆ ರಾಜ್ಯಗಳಲ್ಲಿ ನಡೆಯುತ್ತೆ. ಈ ಆರ್ಡರ್ ಬಂದಿರೋದು ಸುಪ್ರೀಂ ಕೋರ್ಟ್ ನಿಂದ. ಈಗ ಯಾರ ವಿರುದ್ಧ ಹರಿಯಾಯ್ತಾರೆ ವಿರೋಧ ಪಕ್ಷದ ನಾಯಕರು? ವಿರೋಧ ಪಕ್ಷದ ನಾಯಕರ ನಿದ್ದೆನೆ ಹಾರೋಗಿದೆ ಸ್ನೇಹಿತರೆ. ಸಿಬಿಐ ಎಂಟ್ರಿಗೆ ಬ್ಯಾನ್ ಮಾಡುವ ನಿರ್ಧಾರನ ಮೊದಲು ಶುರು ಮಾಡಿದ್ದೆ ಕಪಟಿ ಮಮತಾ ಬ್ಯಾನರ್ಜಿ ಅವರು. ಪ್ರತಿ ಬಾರಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಿಬಿಐ ವೆಸ್ಟ್ ಬೆಂಗಾಲ್ಗೆ ಎಂಟ್ರಿ ಆಗೋದನ್ನೇ ಬ್ಲಾಕ್ ಮಾಡ್ತಾ ಇದ್ರು. ಕೇಂದ್ರ ಸರ್ಕಾರದ ಕೈಗೊಂಬೆ ಇದು ಅಂತ ಭ್ರಷ್ಟರನ್ನ ರಕ್ಷಣೆ ಮಾಡ್ತಾ ಇತ್ತು ಟಿಎಂಸಿ. ಸಿಬಿಐ ಕಾರ್ಯಾಚರಣೆ ವಿರುದ್ಧ ಸುಪ್ರೀಂ ಕೋರ್ಟ್ ಲೆವೆಲ್ ವರೆಗೂ ಹೋಗಿದ್ರು ಮಮತಾ ಬ್ಯಾನರ್ಜಿ ಅವರು. 2018ರಿಂದನೇ ವೆಸ್ಟ್ ಬೆಂಗಾಲ್ ನಲ್ಲಿ ಸಿಬಿಐ ಎಂಟ್ರಿಗೆ ಬ್ಯಾನ್ ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ ಸರ್ಕಾರದಿಂದ. ಈವರೆಗೂ ಅದು ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಎಲ್ಲೆಲ್ಲಿ ಇಂಡಿ ಮೈತ್ರಿಕೂಟದ ಶಾಸನ ಇದೆಯೋ, ಎಲ್ಲೆಲ್ಲಿ ಕಾಂಗ್ರೆಸ್ ಆಳ್ವಿಕೆ ಇದೆಯೋ ಅಲ್ಲೆಲ್ಲ ಸಿಬಿಐಗೆ ಬ್ಯಾನ್ ಮಾಡಿದ್ರು ನೋಡಿ ಇವರು. ಅದೇ ಬಿಜೆಪಿ ಶಾಸಿತ ರಾಜ್ಯಗಳಲ್ಲಿ ಹೀಗಿಲ್ಲ, ಅಲ್ಲಿ ಮುಕ್ತವಾಗಿ ಅನುಮತಿ ಇದೆ, ಯಾವಾಗ ಬೇಕಾದ್ರೂ ಸಿಬಿಐ ಎಂಟ್ರಿ ಆಗ್ಬಹುದು, ಭ್ರಷ್ಟರನ್ನ ಬೇಟೆಯಾಡಬಹುದು. ಸ್ನೇಹಿತರೆ, ಈ ಸಿಬಿಐ ಎಂಟ್ರಿಗೆ ಬ್ಯಾನ್ ಹಾಕುವ ಅಥವಾ ಅವಕಾಶ ಕೊಡುವ ನಿರ್ಧಾರ ಕೈಗೊಳ್ಳೋದು ಆ ರಾಜ್ಯ ಸರ್ಕಾರಗಳ ಅಡಿ ಬರುತ್ತೆ. ಅನ್ನೇ ದುರ್ಬಳಕೆ ಮಾಡಿಕೊಂಡು ಇಂಡಿ ಮೈತ್ರಿಕೂಟದ ಅಂಗಪಕ್ಷಗಳ ಸಿಎಂಗಳು ಮತ್ತು ಕಾಂಗ್ರೆಸ್ನ ಸಿಎಂಗಳು ಸಿಬಿಐನ ಬ್ಯಾನ್ ಮಾಡಿದ್ವು. ಸಂದೇಶ್ ಕಾಲಿನಲ್ಲಾದಂತ ಘಟನೆಗೆ ಸಿಬಿಐನವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಹೋದಾಗ ಅದಕ್ಕೆ ಪ್ರತಿಭಟನೆ ಮಾಡಿದ್ರು ನೋಡಿ ಟಿಎಂಸಿನವರು. ಆದ್ರೆ ಕೇಂದ್ರ ಸರ್ಕಾರ ದಿಟ್ಟ ನಿಲುವು ಕೈಗೊಂಡು ಸಂದೇಶ್ ಕಾಲಿ ಘಟನೆಯಲ್ಲಿ ಸಿಬಿಐನ ರಾಜ್ಯಕ್ಕೆ ನುಗ್ಗಿಸ್ತು, ತನಿಖೆನೂ ಸಹ ಮಾಡಿತು. ಆಗ ಉರಿದುಕೊಂಡಂತಹ ಮಮತಾ ಬ್ಯಾನರ್ಜಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸಂವಿಧಾನದ ಸೆಕ್ಷನ್ 131 ಅಂಡರ್ ನಲ್ಲಿ
ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ರು ನೋಡಿ, ನೀವು ವೆಸ್ಟ್ ಬೆಂಗಾಲ್ ವರ್ಗು ಯಾಕೆ ಹೋಗ್ತೀರಾ? ನಮ್ಮ ಕರ್ನಾಟಕದಲ್ಲೇ ಸಿದ್ದರಾಮಯ್ಯನವರು ಕೈಗೊಂಡ ನಿರ್ಧಾರ ಏನು? ಸಿಬಿಐ ಎಂಟ್ರಿಗೆ ಬ್ಯಾನ್ ಮಾಡೋದು. ಅದು ಯಾವಾಗ? ತಮ್ಮ ವಿರುದ್ಧ ಮೂಡದಂತಹ ಗುರುತರ ಆರೋಪ ಕೇಳಿ ಬಂದಾಗ, ತಮ್ಮ ಸರ್ಕಾರದ ವಿರುದ್ಧ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಳಿ ಬಂದಾಗ, ಎಲ್ಲಿ ಕುರ್ಚಿಗೆ ಕುತ್ತು ಬಂದು ಬಿಡುತ್ತೋ. ಇಡಿ ಬೇರೆ ಇನ್ವೆಸ್ಟಿಗೇಷನ್ ಶುರು ಮಾಡ್ಬಿಟ್ಟಿದೆ, ಸಿಬಿಐ ಬೇರೆ ಎಂಟ್ರಿ ಆದ್ರೆ ನನ್ನ ಕತೆ ಮುಗೀತು, ಕೇಲ್ ಕಥಂ ಅಂತ ಹೇಳಿ ತುರ್ತು ಸಚಿವ ಸಂಪುಟದ ಸಭೆ ಕರೆದುಬಿಟ್ಟು, ಇನ್ನು ಮುಂದೆ ರಾಜ್ಯದಲ್ಲಿ ಸಿಬಿಐ ಎಂಟ್ರಿ ಆಗ್ಬೇಕು ಅಂದ್ರೆ ರಾಜ್ಯ ಸರ್ಕಾರದ ಅನುಮತಿ ಬೇಕು ಅನ್ನೋ ನಿರ್ಧಾರನ ತೆಗೆದುಕೊಂಡಿದ್ರು ಸಿದ್ದರಾಮಯ್ಯನವರ ಗೌರ್ಮೆಂಟ್. ಈ ಹಿಂದೆ ಬಿಜೆಪಿ ಆಳ್ವಿಕೆ ಇತ್ತು, ಆಗ ಕರ್ನಾಟಕದಲ್ಲಿ ಸಿಬಿಐ ಎಂಟ್ರಿಗೆ ಮುಕ್ತ ಅವಕಾಶ ಇತ್ತು. ಆ ನಿರ್ಧಾರನ ಸಿದ್ದರಾಮಯ್ಯನವರ ಗೌರ್ಮೆಂಟ್ ವಾಪಸ್ ಪಡೆದಿತ್ತು. ಸಿದ್ದರಾಮಯ್ಯನವರನ್ನ ಜನನಾಯಕ ಅಂತಾರೆ. ಇಂತಹ ಜನನಾಯಕರು ಸಿಲುಕಿಕೊಂಡ ಹಗರಣಗಳು ಒಂದೇ ಎರಡೇ. ಮೂಡ ಹಗರಣ, ವಾಲ್ಮೀಕಿ ಹಗರಣ. ಲೆಟರ್ ಬರೆದು ಲೆಟರ್ ಅಲ್ಲಿ ಹೆಸರು ಬರೆದು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಸಾಲು ಸಾಲು ಸರಣಿ ಸಾವಾಗ್ತಾ ಇದೆ ಬಾಣಂತಿಯರದ್ದು. ತಮ್ಮ ವಿರುದ್ಧ ಹಗರಣಗಳು ಕೇಳಿ ಬಂದಾಗ್ಲೇ ಸಿಬಿಐ ಎಂಟ್ರಿಗೆ ಬ್ಯಾನ್ ಹಾಕಿದ್ರು ನೋಡಿ. ಇದರಿಂದ ಗೊತ್ತಾಗೋದೇನು? ಕಳ್ಳನ ಮನಸ್ಸು ಹುಳ್ಳುಳುಗೆ ಅಂತ. ಕಳೆದ ವರ್ಷ ತಮಿಳುನಾಡಿನ ಸರ್ಕಾರ ಸಹ ಸಿಬಿಐ ಎಂಟ್ರಿಗೆ ಬ್ಯಾನ್ ಮಾಡಿದ್ರು. ಅದು ಯಾವಾಗ ಈ ನಿರ್ಧಾರ ತೆಗೆದುಕೊಂಡಿದ್ದು? ಸೆಂಥಿಲ್ ಬಾಲಾಜಿ ಅವರನ್ನು ಅರೆಸ್ಟ್ ಮಾಡುವ ಒಂದು ದಿನ ಮುಂಚೆ ಸಿಬಿಐ ಎಂಟ್ರಿಗೆ ಬ್ಯಾನ್ ಮಾಡಿ ತಮಿಳುನಾಡಿನ ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಂಡಿತ್ತು. ಯಾವಾಗ ತಮ್ಮ ನಾಯಕ ಸೆಂಥಿಲ್ ಬಾಲಾಜಿ ಇಡಿ ಬಲೆಗೆ ಬಿದ್ರು, ಆಗಲೇ ವಾಸನೆ ಹಿಡಿದ್ರು ಡಿಎಂಕೆ ನಾಯಕರು. ಇನ್ನು ನಮ್ಮ ಸರದಿ ದೂರ ಇಲ್ಲ, ಈಗಲೇ ಸಿಬಿಐ ಎಂಟ್ರಿಗೂ ಬ್ಯಾನ್ ಹಾಕ್ಬಿಡೋಣ, ಆ ಮೂಲಕ ಸೇಫ್ ಆಗ್ಬೋದು ಅಂತ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸಿಬಿಐ ಎಂಟ್ರಿಗೆ ನಿಷೇಧ ಹೇರಿದ್ರು ನೋಡಿ. ಸ್ನೇಹಿತರೆ, ಸಿಬಿಐ ಕೇಂದ್ರ ಸರ್ಕಾರದ ಅಂಡರ್ ನಲ್ಲಿ ಬರುತ್ತೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಯಾವುದೇ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಬಹುದು. ಆಗ ಯಾವುದೇ ರಾಜ್ಯಕ್ಕೆ ಸಿಬಿಐ ಎಂಟ್ರಿ ಆಗಿ ತನಿಖೆಯನ್ನು ನಡೆಸಬಹುದು. ಜಾರ್ಖಂಡ್, ತೆಲಂಗಾಣ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಮೇಘಾಲಯ, ಛತ್ತೀಸ್ಗಢ, ಕೇರಳ, ಮಿಜೋರಾಂ, ರಾಜಸ್ಥಾನದಂತ ಕೆಲವು ರಾಜ್ಯಗಳಲ್ಲಿ ಸಿಬಿಐ ಎಂಟ್ರಿಗೆ ನಿಷೇಧ ಹೇರಲಾಗಿತ್ತು. ಮಹಾರಾಷ್ಟ್ರದಲ್ಲಿ ಮಹಾ ವಿಕಾಸ್ ಅಗಾಡಿ, ಇದನ್ನ ಮಹಾ ವಿನಾಶ್ ಅಗಾಡಿ ಅಂತಾನೂ ಕರಿಬಹುದು. ಉದ್ಧವ್ ಠಾಕ್ರೆ ಅವರು ಮುಖ್ಯಮಂತ್ರಿ ಆಗಿದ್ರಲ್ಲ, ಆಗ್ಲೂ ಸಹ ಸಿಬಿಐಗೆ ನಿಷೇಧ ಹೇರಿದ್ರು ನೋಡಿ. ದೇವೇಂದ್ರ ಫಡ್ನವೀಸ್ ಅಧಿಕಾರ ಸ್ವೀಕರಿಸಿದ ನಂತರ ಆ ಆದೇಶನ ವಾಪಸ್ ಪಡೆದ್ರು. ಈಗ ಸಿಬಿಐ ಸ್ವತಂತ್ರವಾಗಿ ಮಹಾರಾಷ್ಟ್ರದಲ್ಲಿ ತನಿಖೆ ನಡೆಸಬಹುದು. ಸಿಬಿಐಗೆ ಮಾತ್ರ ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊರತುಪಡಿಸಿ ಬೇರೆ ರಾಜ್ಯದಲ್ಲಿ ತನಿಖೆ ಮಾಡಬೇಕು ಅಂದ್ರೆ ಅನುಮತಿಯನ್ನು ಪಡೆಯಬೇಕಾಗುತ್ತೆ, ಒಂದು ಪಕ್ಷ ಆ ರಾಜ್ಯ ಸರ್ಕಾರಗಳು ನಿಷೇಧ ಏರಿದ್ರೆ. ಆದ್ರೆ ಇಡಿ ವಿಚಾರದಲ್ಲಿ ಹಂಗಲ್ಲ. ಎಲ್ಲಾದ್ರೂ ಮನಿ ಲಾಂಡ್ರಿಂಗ್ ಕಂಡಿದೆ, ಬೇನಾಮಿ ವ್ಯವಹಾರ ನಡೆದಿದೆ, ಮನಿ ಟ್ರಾನ್ಸಾಕ್ಷನ್ ಒಂದ್ ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ಗೆ ಕಾನೂನು ಬಾಹಿರವಾಗಿ ಆಗಿದೆ ಅಂತ ಗೊತ್ತಾದ್ರೆ ಸಾಕು, ಯಾರ ಮುಖಾಮುಲಾಜು ನೋಡದೆ ಇಡಿ ಎಂಟ್ರಿ ಆಗುತ್ತೆ, ತನಿಖೆ ಕೈಗೊಳ್ಳುತ್ತೆ. ಸಿಬಿಐಗೆ ಮಾತ್ರ ಪ್ರೀ ಅಪ್ರೂವಲ್ ಇರುವಂತಹ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ತನಿಖೆ ನಡೆಸುವ ಸ್ವತಂತ್ರ ಇತ್ತು. ಈಗ ಸುಪ್ರೀಂ ಕೋರ್ಟ್ ನ ಆದೇಶದಿಂದಾಗಿ ಯಾವೆಲ್ಲ ರಾಜ್ಯಗಳಲ್ಲಿ ಸಿಬಿಐಗೆ ನಿಷೇಧ ಹೇರಿದ್ರು ಅಲ್ಲೆಲ್ಲ ಈಗ ಸಿಬಿಐಗೆ ಬಾಗಿಲು ಓಪನ್ ಮಾಡ್ಬೇಕಾಗತ್ತೆ ತನಿಖೆ ಮಾಡೋದಕ್ಕೆ. ಹಾಗಾಗಿ ಹೇಳಿದ್ದು ಮಮತಾ ಬೆನರ್ಜಿ, ಸ್ಟಾಲಿನ್, ಲಾಲು ಪ್ರಸಾದ್ ಯಾದವ್, ಅರವಿಂದ್ ಕೇಜ್ರಿವಾಲ್, ಸಿದ್ದರಾಮಯ್ಯನವರು, ಈ ಎಲ್ಲ ನಾಯಕರ ನಿದ್ದೆ ಈಗ ಆರಿ ಹೋಗಿದೆ. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ನ ಈ ಆದೇಶ ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.